ಬಿಡದಿ ಟೌನ್ಶಿಪ್ಗೆ ಅಧಿಕೃತವಾಗಿ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಇದರ ನಡುವೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ನಾನೀಗ ಬಿಡದಿಯ ಮಣಗಾನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿರುವಂಥ ರೈತರು ಕೂಡ ಜಮೀನನ್ನು ಕೊಡೋದಕ್ಕೆ ಒಪ್ಪಿಗೆ ಪಡ್ತಿದ್ದಾರೆ. ಯಾಕಂದರೆ ನಮ್ಮದು ಜಮೀನು ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ರೈತರಿಂದ ಮಾತಾಡ್ಸೋಗ್ತೀನಿ. ಸರ್, ಇವತ್ತು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿಯವರು ಇದಕ್ಕೆ ವಿರೋಧವನ್ನು ಮಾಡ್ತಿದ್ದಾರೆ, ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸರ್, ಪಾದಯಾತ್ರೆ ಯಾವ ಮುಖ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಸರ್ ಅವರು? ನೀನೇ ಮಾಡಿಬಿಟ್ಟು ನೀವೇ ಇದು ಮಾಡಿಬಿಟ್ಟು ಇವಾಗ ನನ್ನ ಪಾದಯಾತ್ರೆ ಅಂದರೆ ಎಷ್ಟು ಸರಿ ಸರ್? ಬೇರೆ ರಾಜಕೀಯದವ್ರು ಮಾಡಲಿ ಸರ್, ನೀವು ಮಾಡೋದು ಎಷ್ಟು ಸೂಕ್ತ ಇದೆ ಸರ್? ಹೇಳ್ತಿರಲ್ಲ ನಾನು ಮಾಡಿದಾಗ ಇದಿರಲಿಲ್ಲ ಏನೋ ಎಲ್ಲ ಬಡೀತು ಅಂತ. ಇವಾಗ ಬನ್ನಿ ಸರ್, ತೋರಿಸ್ತೀನಿ ಸರ್. ನಮ್ಮ ರೈತರುಗಳು ಮಾತಾಡ್ತಾರಲ್ಲ, ಅವತ್ತು ಮೊಳ್ ಫಿಲ್ಟರ್ ಮಾಡ್ಕೊಂಡು ತಿನ್ನುವಾಗ ನಾವು ಎಲ್ಲಿದ್ದೋ ಸರ್, ಭೂಮಿ ತಾಯಿ ಬಕ್ಕೊಂಡು ತಿನ್ನುವಾಗ. ಇವಾಗ ರೈತರು ಒಂದಿಷ್ಟು ವಿರೋಧ ಮಾಡ್ತಿದ್ದಾರೆ, ನೀವು ಕೊಡೋದಕ್ಕೆ ಒಪ್ಪಿಗೆ ಇದೆಯಾ? ನಮಗೆ ಕೊಡೋಕ್ಕೆ ಒಪ್ಪಿಗೆ ಇದೆ. ಬನ್ನಿ. ನಂದು 5 ಎಕರೆ ಜಮೀನಿದೆ, ನಮ್ಮ ಚಿಕ್ಕಪ್ಪರದು 8 ಎಕರೆ ಜಮೀನಿದೆ, ನಮ್ಮ ಅಣ್ಣರದು 5 ಎಕರೆ ಜಮೀನಿದೆ. ಇಲ್ಲಿ ಒಂದು ಬೋರ್ ಹಾಕ್ಸೋ ಕೊಟ್ಬಿಟ್ಟು ಅವರು 300 ಅಡಿ 150 ಅಡಿಗೆ ನಮ್ಮ ಭೂಮಿಲಿ ಬಂದ್ಬಿಡ್ತದೆ ಅಂತಾರಲ್ಲ. ಬರಲಿ, ಹಾಕ್ಸೋ ಕೊಡಲಿ ಬೋರು, ನೋಡೋಣ. ಆಮೇಲೆ ಯಾರನ್ನೂ ಅಷ್ಟೇ ತೇಜವಜೆ ರೈತರಿಗೆ ಮಾಡಿಕೊಡ್ದು. ರಾಜಕೀಯದವ್ರಿಗೆ ಏನು ಬೇಕಾದ್ರೂ ಬೈಕೊಳ್ಳಿ. ರಾಜಣ್ಣನ ಬಗ್ಗೆ ಮಾತಾಡೋರೆ, ನಾವು ಫುಲ್ ಫಿಲ್ಟ್ರ್ ಮಾಡಿಕೊಂಡು ಭೂಮಿ ಬಕ್ಕೊಂಡು ತಿಂತಿದ್ದೀವಿ. ರಾಜಣ್ಣನ ಅಪ್ಪ, ರಾಜಣ್ಣನ ತಾತ, ರಾಜಣ್ಣ ಅಣ್ಣ ತಮ್ಮದಿರು ಎಷ್ಟು ಬೆಳೀತಾರೆ ಗೊತ್ತಾ? ಬಾಳೆ ಅಣ್ಣ ತಮ್ಮದಿರು ಅವರಿಬ್ಬರು ಸೇರಿ 30,000 ಗುಳಿ ಬೆಳೀತಾರೆ ಒಂದು ಸತಿಗೆ ಬೆಳೆದ್ರೆ. ನಾವು ಯಾವ್ದು ಬೆಳೆದಿದ್ದೀವಿ ಸಾರ್? ನಾವು ಫಿಲ್ಟ್ರಲ್ಲಿ ಸ್ವಲ್ಪ ದುಡ್ಡು ಮಾಡಿಬಿಟ್ಟು ಇಲ್ಲಿ ನಾನು ರಿಯಲ್ ಎಸ್ಟೇಟ್ ಕೊಂಡೋಗ್ಬಿಟ್ಟು ಅಸ್ವತ್ತು ಇದ್ದಾರಲ್ಲ, ಅಸ್ವತ್ತು ಓಡಾಡ್ತವ್ರಲ್ಲ, ಇದು ರಿಜಿಸ್ಟ್ರ್ ಸ್ಟಾಪ್ ಆಗೋದಕ್ಕೆ ಮುಂಚೆ ಎಷ್ಟು ಲಕ್ಷಕ್ಕೆ ತೊಗೊಂಡು ಎಷ್ಟು ಲಕ್ಷಕ್ಕೆ ಮಾರ್ದಣ್ಣ ನೀನು? 40 ಲಕ್ಷಕ್ಕೆ ರೈತರುಗಳ ಹತ್ರ ತಗೊಂಡು ನೀನು 70 ಲಕ್ಷ 80 ಲಕ್ಷಕ್ಕೆ ನಿನ್ನ ಜಮೀನು ಮಾರ್ದಲ್ಲ. ಅವಾಗ ರೈತರುಗಳು ಉಳ್ಸೋಕಾಯ್ತಲ್ವಣ್ಣ? ಹಿಂಗೆ ಗೊತ್ತಾದ ಅಕ್ವೇರ್ ಇರೋ ಸಮಾಧಾನ ತಗೊಳ್ರಿ ಅಂತ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ. ನಿಮ್ಮದು ಜಮೀನು ಕೊಡೋಕೆ ನೀವು ರೆಡಿ ಇದ್ರಿ? ನಾವು ರೆಡಿ ಇದ್ದೀವಿ ಸರ್. ಹೇಳಿ, ಇವತ್ತು ಸರ್ಕಾರ ನೋಟಿಫಿಕೇಶನ್ ಮಾಡಿದೆ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದ್ದಾವೆ. ಹೌದು, ಇಲ್ಲಿ ಪರ ವಿರೋಧ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಯಾವುದು ಒಳಿತು ಯಾವುದು ಒಳಿತಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. 2006-08ರಿಂದ ನಮ್ಮ ಮನೆಗಳಿಗೆ ಎಲ್ಲ ಮನೆಗಳ ಮೇಲೂ ಕಪ್ಪು ಆವರಿಸಿದೆ. ಅದು ಎಲ್ಲ ರಾಜಕೀಯದವ್ರಿಗೂ ಗೊತ್ತು, ಎಲ್ಲ ರೈತರಿಗೂ ಗೊತ್ತು. ಇದೇ ಊರಿನ ಪಕ್ಕ ಒಂದೇ ಒಂದು ಬ್ರಿಡ್ಜ್ ದಾಟಿದ್ರೆ ಕನಕಪುರ ತಾಲೂಕು ಸ್ಟಾರ್ಟ್ ಆಗ್ತದೆ. ಅಲ್ಲಿ ಏನು ಜಮೀನು ರೇಟ್ ಇದೆ, ಎಷ್ಟು ರೇಟ್ ಇದೆ, ಇಲ್ಲಿ ಏಕ್ ರೇಟ್ ಇದೆ. ಇದೇ ಅಕ್ವಿರೇಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ, ಇದೇ ಈಗ ಪ್ರಾಧಿಕಾರದವರು ಏನು ಅಮೌಂಟ್ ಕೊಡ್ತಾ ಇದ್ದಾರೆ, ಇದೇ ಅಕ್ವಿರೇಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ, ಫೈನಲ್ ಪ್ರೈಮರಿ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಏನು ರೇಟ್ಗೆ ಇಲ್ಲಿ ಜನಗಳು ಜಮೀನುಗಳನ್ನ ಮಾರಾಟ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳ್ಕೊಬೇಕಾಗಿರೋ ವಿಷಯ ಇದು. 60 ಲಕ್ಷ, ಕೆಲವ್ರ ಹತ್ರ 40 ಲಕ್ಷ, 80 ಲಕ್ಷಕ್ಕೆಲ್ಲ ಈ ಜಮೀನುಗಳನ್ನ ಮಾರಾಟ ಮಾಡಿಸ್ಕೊಂಡಿದ್ದಾರೆ. ಈಗ ಚಾಲಿ ಇರೋ ಹೋರಾಟಗಾರರು ಏನಿದ್ದಾರೆ ಅವರೇ ಇದರಲ್ಲಿ ಭಾಗಿಯಾಗಿದ್ದಂಥವ್ರು. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿತ್ತು ಇದು ಹಿಂಗಾಗತ್ತೆ. ಇದಕ್ಕೆ ಈಗಲೂ ಕೂಡ ಅವರು ಕೆಲವರು, ಎಲ್ಲ ರೈತರುಗಳು ಅಂತ ಹೇಳ್ತಾ ಇಲ್ಲ ನಾವು, ಯಾಕಂದರೆ ಎಲ್ಲ ರೈತರುಗಳು ತುಂಬ ಮನ್ಸಿಗೆ ಯಾರೇ ಆಗಲಿ ಸರ್, ಒಂದು ಜಮೀನು ಕೊಡಬೇಕು ಅಂದರೆ ಯಾವುದೇ ರೈತನಿಗಾಗಲಿ ಮನುಷ್ಯನಿಗಾಗಿ ಪಿತ್ರಾರ್ಜಿತ ಬಂದಿರೋದನ್ನ ಕೊಡಬೇಕು ಅಂತ ಅಂದರೆ ಬೇಜಾರಾಗೇ ಆಗುತ್ತೆ. ಆದರೆ ನಮಗೆ 2006ರಿಂದ ನಮಗೇನು ಕರಿ ಮೋಡ ಇದೆ, ಆ ಮೋಡ ಹೋಗಬೇಕು. ನಾವು ಕೂಡ ಅಭಿವೃದ್ಧಿಯ ಒಂದು ಪಾಲಾಗಬೇಕು. ನಾವು ನನ್ನ ಮಕ್ಕಳುಗಳು ಕೂಡ ಅವರು ಮುಂದುವರಿಬೇಕು ಅನ್ನೋದು ನಮಗೂ ಆಸೆ ಇರುತ್ತಲ್ವಾ, ನಾವು ಮುಂದುವರಿಬೇಕಂತ ಆಸೆ ಇರುತ್ತೆ. ಫಲವತ್ತಾದ ಭೂಮಿ ಇದೆ, ಹೆಂಗೆ ಬಿಟ್ಕೊಟ್ಟು ಎಲ್ಲಿಗೆ ಹೋಗೋಣ? ಖಂಡಿತ ಫಲವತ್ತಾದ ಭೂಮಿ ಕೂಡ ಇದೆ, ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕಂದರೆ ನೀವು ಆ ಕಡೆ ಕೆಲವು ಭಾಗದಲ್ಲಿ ಹೋದಾಗ ಹಸಿರು ತುಂಬ ಇದೆ. ಅದೇ ರೀತಿ ಅದು 20% ನಿಮ್ಮ ಕಣ್ಣಿಗೆ ಕಾಣ್ತಾರಂಥದ್ದು. ಅದೇ ಇನ್ನೊಂದು 80 ಭಾಗ ಗಂಟ ನೀವು ಹುಡುಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟೋ ಭೂಮಿಗಳು ಆಲ್ರೆಡಿ ಬೆಂಗಳೂರು ಪಾಲಾಗ್ಬಿಟ್ಟಿದೆ ಸರ್. ನಮ್ಮ ರೈತರುಗಳಿಗಿಂತ 40% ಜಾಸ್ತಿ ಭೂಮಿ ಬೆಂಗಳೂರಲ್ಲಿ ಪಾಲಾಗ್ಬಿಟ್ಟಿದೆ. ಅವರೇ ತಗೊಂಡು ಖಾಲಿ ಬಿಟ್ಕೊಂಡಿದ್ದಾರೆ. ಕೆಲವು ರೈತರುಗಳು ಈಗ ಮಾಡ್ತಾ ಇದ್ದಾರೆ, ಅದರಲ್ಲೂ ಜೀವನ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಮೀರಿ ನೋಡಿ, ಈಗ ರೆಡ್ ಝೋನ್ ಅಂದಮೇಲೆ ನಿಮಗೆ ಗೊತ್ತಿಲ್ವಾ ಸರ್, ಇನ್ನೂ 20 ವರ್ಷ ಹೋದ್ರು 30 ವರ್ಷ ಹೋದ್ರು ಅದು ಸರ್ಕಾರಕ್ಕೇನೆ ಡೆವಲಪ್ಮೆಂಟ್ ಆಗಬೇಕು ಅಂತ. ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು. ಯಾಕಂದರೆ ನಾವು ಡೆವಲಪ್ಮೆಂಟ್ ಆದರೆ ತಾನೇ ನಮ್ಮ ಮಕ್ಳುಗಳನ್ನ ಮುಂದೆ ಹೋಗಿ ಅವರು ಫ್ಯೂಚರಲ್ಲಿ ಚೆನ್ನಾಗಿರೋದು ನಾವು ನೋಡಬೇಕಲ್ಲ, ನಾವು ಡೆವಲಪ್ಮೆಂಟ್ ಆಗಬೇಕಲ್ಲ. ಯಜಮಾನ್ರೆ, ಈಗ ರೈತರು ಜಮೀನು ಕೊಡೋಕ್ಕಿಲ್ಲ ಅಂತಿದ್ದಾರೆ, ನೀವು ಕೊಡೋಕೆ ರೆಡಿ ಇದ್ದೀರಾ? ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್. ಯಾಕೆ ಅಂದರೆ ನಾವು ಮಾವಿನ ಗಿಡ ಹಾಕಿ ಒಂದು 40 ವರ್ಷ ಆಗದೆ. ಆವಾಗಿಂದ ಒಂದು 20,000 40,000 ಹಿಂಗೆ ಕೊಡ್ತಾರೆ. ವರ್ಷಕ್ಕೆ 40,000 20,000 ತಗೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಬೋರ್ ಹಾಕಿಸ್ತು, ಒಂದು 6 ಬೋರ್ನಲ್ಲಿ ಲ್ಯಾಪ್ಸ್ ಆಯಿತು. ಒಂದು ಬೋರ್ ಬರ್ತಾಯಿತ್ತು, ಅದು ಈಗ 3 ವರ್ಷದಿಂದ ಇಲ್ಲ, ಮಳೆ ಇಲ್ಲ,
ಇದು ಇಲ್ಲ, ನಾವೇನು ಮಾಡೋಕ್ಕೂ ಆಗಲ್ಲ. ಅಡಿಕೆ ಗಿಡ ಹಾಕ್ಬಿಟ್ಟಿದ್ದೀವಿ, ಏನು ಬೆಳೆ ಇಕ್ಕಿದ್ದೀವಿ, ಎಲ್ಲ ಒಣಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಭೂಮಿ ಆದರೂ ಮಾರ್ಬಿಟ್ಟು ಹೋಗೋಣ. ಒಂದು ಕೂಲಿ ಆಳು ಸಿಗಲ್ಲ. ಒಂದು ಟ್ಯಾಕ್ಟ್ರ್ ಮಾಡ್ಕೊಂಡಿದ್ದೀವಿ, ಆ ಟ್ಯಾಕ್ಟ್ರಲ್ಲಿ ಅಡಿಕೆ ಗಿಡ ಓಡಿಸೋಕ್ಕೆ ಒಬ್ಬ ಡ್ರೈವರ್ ಸಿಗ್ತಾ ಇಲ್ಲ ನಮಗೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಮ್ಮ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಸಿಟಿ ಭಾಗ ಆದರೆ ಡೆವಲಪ್ ಆಗುತ್ತೆ, ಹೊಸ ಹೊಸ ಕಂಪ್ನಿಗಳು ಬರ್ತವೆ ಅಂತಿದ್ದಾರೆ, ಅದಕ್ಕೆ ಅನುಕೂಲ ಆಗುತ್ತೆ ಅಂತೀರಾ? ಅನುಕೂಲ ಆಗ್ತದೆ, ಎಲ್ಲ ಜನ ಇಂಪ್ರೂವ್ಮೆಂಟ್ ಆಗ್ತಾರೆ. ಇಲ್ಲಿ ಆಮೇಲೆ ಒಂದು ಪರಿಸರ ಚೆನ್ನಾಗಿರ್ತದೆ, ಸ್ವಚ್ಛ ಭಾರತ ಆಯ್ತದೆ ಅಂತ ನಮ್ಮ ದೃಷ್ಟಿ ಐತೆ. ಟೌನ್ಶಿಪ್ ಆದರೆ ಈಗೆಲ್ಲ ಬಡಿ ಸರಿ ಇಲ್ಲ. ಬಟ್ ನಿಮ್ಗೆ ಒಪ್ಪಿಗೆ ಇದೆ? ಒಪ್ಪಿಗೆ ಇದೆ ಸರ್. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 1 ಎಕರೆಗೆ 2.5 ಕೋಟಿ ಕೊಡ್ತೀವಿ ಅಂತಿದ್ದಾರೆ. ಕೆಲವು ರೈತರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ ಅಂತ. ಹೌದು ಸರ್, 2.5 ಕೋಟಿ ಇವ್ರು ಕೊಡ್ತೀನಿ ಅಂತವ್ರೆ. ಆದ್ರೆ ಮುಂದೆ ಜಾಸ್ತಿ ಆಗ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 10 ಲಕ್ಷಕ್ಕೆ 2.5 ಲಕ್ಷ ಕುಂಟೆ ಎಕರೆ ಮಾರಿಬಿಟ್ಟಿದ್ದೀವಿ. ನಾವು ಅಲ್ಲೊಂದು 10 ಎಕರೆ ಇತ್ತು, ಅದು ಮಾರಿ ಕಳ್ಕೊಂಡು ಆಗಲ್ಲ. ಯಾರು ಮೂಲೆಯಲ್ಲಿ ಬಂದು 10 ಲಕ್ಷಕ್ಕೆ ತಗೋತಾರೆ ಸರ್? ಅದಕ್ಕೋಸ್ಕರವಾಗಿ ಏನೋ ಕೊಟ್ಟು ಬರಲಿ ಅಂತ ಮಾಡ್ತಾಯಿದ್ದೀವಿ. ನೀವು ಸಂಜೆ ಹೊತ್ತು ದಯವಿಟ್ಟು ಈ ಟಿ ವಿ ಚಾನಲ್ ಅವರು ಎಲ್ಲರೂ ಹೇಳ್ಕೊತೀನಿ, 6 ಗಂಟೆ ಮೇಲೆ ನೀವು ಈ ಪ್ರದೇಶಗಳಿಗೆ ನೀವು ಭೇಟಿ ಕೊಟ್ಟರೆ ಚಂದ. 6 ಗಂಟೆ ಮೇಲೆ ಹೆಂಗಿರುತ್ತೆ ಇಲ್ಲಿ ವಾಸ್ತುಸ್ಥಿತಿ ಅಂತ ನೋಡಬೇಕು. ಯಾರೂ ಕೂಡ ಮನೆಯಿಂದ ಆಚೆ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಸೊಳ್ಳೆ, ವಿಪರೀತ ಸೊಳ್ಳೆ. ಈಗ ಅದರಿಂದ ಎಷ್ಟೆಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ನಾವು ಹೇಳಬೇಕಾ? ಹೇಳೋದೇನು ಬೇಕಿಲ್ಲ. ಎಲ್ಲರೂ ಅನುಭವಿಸ್ತಾ ಇದ್ದಾರೆ ರೈತರುಗಳು. ಏನೋ ಇದೊಂದು ಟೌನ್ಶಿಪ್ ಆಗಿಬಿಟ್ಟು ತುಂಬ ಕ್ಲೀನ್ ಸಿಟಿ ಆಗಿ ಎಲ್ಲ ಬೈರ್ಮಂಗ್ಲದ ನೀರನ್ನೆಲ್ಲ ಒಂದು ಸ್ವಲ್ಪ ಶುದ್ಧೀಕರಣ ಮಾಡಿ ಅದರಿಂದ ನಮ್ಗೆ ಅನುಕೂಲ ಆದರೆ ಒಳ್ಳೇದಲ್ವಾ ಸರ್? ಸರ್ ಹೇಳಿ, ನಿಮ್ಮದು ಜಮೀನು ಕೊಡೋದಕ್ಕೆ ಒಪ್ಪಿಗೆ ಇದೆಯಾ ನಿಮಗೆ? ನಮ್ಗೆ ಸಂಪೂರ್ಣ ಒಪ್ಪಿಗೆ ಇದೆ ಸರ್. ನಮ್ಮದು ಬೇರೆ ಏನಿಲ್ಲ. ಆಲ್ರೆಡಿ ನಾವು ಒಪ್ಪಿಗೆ ಪತ್ರನ ಆಗಲೇ ಟೌನ್ಶಿಪ್ ಕೊಟ್ಟಿದ್ವಿ ಗ್ರೇಟರ್ ಬೆಂಗಳೂರಿಗೆ. ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮದು 1 ಎಕರೆ 20 ಕುಂಟೆ ಇದೆ. ನಮ್ದೇನು ಅಭ್ಯಂತರ ಇಲ್ಲ ಸರ್. ಈಗ 2.5 ಕೋಟಿ ಕೊಡೋದು ನಿಮ್ಗೆ ಸರಿ ಅನ್ಸುತ್ತಾ? ಹೆಚ್ಚಾಗುತ್ತೆ ಅಂತ? ಬರೀ 1 ಕುಂಟೆನ ಬರೀ 60,000 70,000 1 ಲಕ್ಷಕ್ಕೆಲ್ಲ ಇದು ಮಾಡಿದ್ದಾರೆ. ನಮ್ದೇನು ಅಭ್ಯಂತರ ಇಲ್ಲ. ಈಗ ಟೌನ್ಶಿಪ್ ಮಾಡೋದ್ರಿಂದ 6 ಲಕ್ಷ 7 ಲಕ್ಷ ಗಂಟ ಇದು ಮಾಡ್ತಾ ಇದ್ದಾರೆ. ನಮ್ದೇನು ಅಭ್ಯಂತರ ಇಲ್ಲ. ಆಲ್ರೆಡಿ ಒಪ್ಪಿಗೆ ಪತ್ರ ನೀಡಿದ್ವಿ ಸರ್, ಅಷ್ಟೇ, ಬೇರೆ ಏನು ಮಾತಿಲ್ಲ. ರೈತರು ಹೇಳ್ತಾರೆ ಇದು ಫಲವತ್ತಾದ ಭೂಮಿ, ಇದನ್ನು ಕಳ್ಕೊಂಡು ಎಲ್ಗೆ ಹೋಗೋಣ ನಾವು ಅಂತ. ಫಲವತ್ತಾದ ಭೂಮಿ ಅಂತ ಹೇಳ್ತಾ ಇದ್ದಾರೆ. ನಮ್ಮದು 60 ತೆಂಗಿನ ಮರಗಳಿದೆ. ನಮ್ಮ ಅಪ್ಪ ಗೌರ್ಮೆಂಟು ಈ ತೊಟ್ಟಿ, ನೀರಿನ ತೊಟ್ಟಿ ಬದೆ ಅಲ್ಲಿಂದ ಹೆಗ್ಲ ಮೇಲೆ 2 ಬಿನಿಗೆ ಹಾಕೊಂಡು ನೀರು ತಗೊಂಡು ತೆಂಗಿನ ಸಸಿಗಳು ಹಾಕ್ತಾರೆ. ಎಲ್ಲಿದೆ ನಮ್ಮ ಬೋರ್ವೆಲ್ಲು? ಬನ್ನಿ, ನಾವು ಜಮೀನು ತೋರಿಸ್ತೀನಿ. ನಾನು ಅದರಲ್ಲಿ ಏನಿಲ್ಲ, ಮುಚ್ಚುಬರೇನಿಲ್ಲ, ಜಮೀನು ತೋರಿಸ್ತೀನಿ. 60 ತೆಂಗಿನ ಸಸಿಗಳಿದೆ. ಪಾಪ ನಮ್ಮ ಅಪ್ಪ 2 ಬಿನಿಗೆ ತಗೊಂಡು ಹೆಗ್ಲ ಮೇಲೆ ಅವಾಗ ನೋಡಿರ್ಬೋದು, ನಾ ತಗೊಂಡು ಬಂದು ನೀರು ಹಾಕ್ತಾ ಇದ್ದಾರೆ. ನೀರಿನ ಸಮಸ್ಯೆ ಇದೆ ಅಂತೀರಿ? ನೀರಿನ ಸಮಸ್ಯೆ ಇದೆ, ತುಂಬ ಇದೆ ಸರ್. ಸರ್, ಈಗ ಇಲ್ಲಿ ಹೈನುಗಾರಿಕೆ ಮಾಡ್ತೀವಿ, ಅದನ್ನೇ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಏನಿಲ್ಲ, ನಮಗೆ ನೀರಾವರಿ ಜಾಗ ಇಲ್ಲ. ನಾವು ವರ್ಷಕ್ಕೊಂದ್ಸಲ ರಾಗಿ ಬೆಳೆಯೋದು ಅಂತ ಏನೂ ಇಲ್ಲ ನಮಗೆ. ಬರೀ ಅದು ರಾಗಿ ಬರೀ ಮುದ್ದೆ ತಿನ್ನೋದಾ? ಏನಿಲ್ಲ, ನಮಗೂ ಜೀವನಕ್ಕೊಂದು ದಾರಿ ಮಾಡ್ಕೊಳ್ಳು ಅಂತ ನಮ್ಗೆ ಆಸೆ. ನಮ್ಗೆ ಕೊಡೋಕೆ ರೆಡಿ ಇದ್ದೀವಿ. ಈಗ ಟೌನ್ಶಿಪ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ? ನಮ್ಗೆ ಅನುಕೂಲ ಆಯ್ತದೆ. ನಮ್ಗೆ ಒಳ್ಳೇದಲ್ವ ಅದು? ಬಾಬಾ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಚೆನ್ನಾಗಿ ಮಾಡೋರು, ನಮಗೆ ಒಳ್ಳೆತನ ಮಾಡೋರು ಅವರು. ಇದಿಷ್ಟು ಮಣಗನಹಳ್ಳಿಯ ಒಂದು ರೈತ ಮುಖಂಡರ ಮಾತು. ಯಾಕಂದರೆ ಇಲ್ಲಿರುವಂಥ ಡೆವಲಪ್ಮೆಂಟ್ ಆದರೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ, ನಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.